ಬಿಸಿ ಮಧ್ಯೆ ಬಡ ರೋಗಿಗಳಿಗೆ ಹೊಸ ಶಾಕ್ ಎದುರಾಗಿದೆ. ಬಿಪಿಎಲ್ ಕಾರ್ಡ್ ರದ್ದು ಬೆನ್ನಲ್ಲೇ ಹೆಲ್ತ್ ಕಾರ್ಡ್ ಕಳೆದುಕೊಳ್ಳುವ ಭಯ ಶುರುವಾಗಿದೆ. ಬಡ ರೋಗಿಗಳಿಗೆ ಮತ್ತೊಂದು ಸಂಕಷ್ಟ. ಹೆಲ್ತ್ ಕಾರ್ಡ್ ಕಳೆದುಕೊಳ್ಳುವ ಆತಂಕ. ರಾಜ್ಯದಲ್ಲಿನ ಜನರ ಜೀವನ ದಿನೇ ದಿನೇ ದುಬಾರಿಯಾಗ್ತಿದೆ. ಕಳೆದ ಕೆಲ ತಿಂಗಳ ಹಿಂದೆ ಮದ್ಯ, ಸ್ಟಾಂಪ್ ಡ್ಯೂಟಿ, ಹಾಲಿನ ದರ ಹೆಚ್ಚಳ ಮಾಡಿದ್ದ ಸರ್ಕಾರ ಈಗ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಸೇವಾ ದರ ಪರಿಷ್ಕರಣೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಹೀಗಾಗಿ ರಾಜ್ಯದಲ್ಲಿನ ವೈದ್ಯಕೀಯ ಸೇವೆ ತುಟ್ಟಿಯಾಗ್ತಿದೆ. ಈ ನಡುವೆ ರಾಜಧಾನಿ ಮಂದಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರೇಷನ್ ಕಾರ್ಡ್ ಗೊಂದಲದ ಮಧ್ಯೆ ಹೆಲ್ತ್ ಕಾರ್ಡ್ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಹೆಲ್ತ್ ಕಾರ್ಡ್ನಿಂದ 823 ವಿವಿಧ ರೀತಿಯ ಶಸ್ತ್ರಚಿಕಿತ್ಸೆ ಸೇರಿದಂತೆ ಯಶಸ್ವಿನಿ ಆರೋಗ್ಯ ಯೋಜನೆಯ ಲಾಭ ಸಿಗ್ತಿದೆ. ಇದು ಬಡ ಕುಟುಂಬಗಳಿಗೆ ಅನುಕೂಲವಾಗಿದೆ. ಆದರೆ ಸರ್ಕಾರ ಕೇವಲ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದೆ. ಬಿಪಿಎಲ್ ಕಾರ್ಡ್ ಇಲ್ಲದಿದ್ರೆ ಉಚಿತ ಹೆಲ್ತ್ ಕಾರ್ಡ್ ಮಾಡಿಸಿಕೊಳ್ಳುವ ಹಾಗೂ ಉಚಿತ ಚಿಕಿತ್ಸೆಯ ಅರ್ಹತೆಯು ರೋಗಿಗಳಿಗೆ ಇರಲ್ಲ. ಈ ಬಗ್ಗೆ ಆರೋಗ್ಯ ಸಚಿವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಅಂತ ಹೇಳಿದ್ರೆ ಅವ್ರು ಇದಕ್ಕೆ ಅರ್ಹತೆ ಇರೋದಿಲ್ಲ. ಅವಾಗ ಅವ್ರು APL ಆಗ್ತಾರೆ. APL ಆದರೆ ನಮ್ಮಲ್ಲಿ 1.5 ಲಕ್ಷವರೆಗೂ ನಾವು ನಮ್ಮ ಯೋಜನೆಯಲ್ಲಿ ಅವಕಾಶ ಇದೆ. ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ 1.5 ಲಕ್ಷವರೆಗೂ ಅವಕಾಶ ಇದೆ. ಅದರಿಂದ ಆ ಪ್ರಕಾರ ನಾವು ಮಾಡ್ತೀವಿ. ಯಾರಿಗೆ ಅರ್ಹತೆ ಇಲ್ಲ ಅವ್ರಿಗೆ APL ಕಾರ್ಡ್ ಅಂತ ಪರಿವರ್ತನೆ ಆಗ್ತದೆ. ಸರ್ಕಾರದ ನಿರ್ಧಾರಕ್ಕೆ ಬಡ ರೋಗಿಗಳಿಗೆ ಭಯ ಶುರುವಾಗಿದೆ. ಹೆಲ್ತ್ ಕಾರ್ಡ್ ರದ್ದು ಮಾಡದಂತೆ ಮನವಿ ಮಾಡಿಕೊಂಡಿದ್ದಾರೆ. ಈಗ ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲ, ಅವರಿಗೆ BPL ಕಾರ್ಡ್ ಅವಶ್ಯಕತೆ ಇದ್ದೇ ಇದೆ. ಅವ್ರಿಗೆ ಅವರು ಕೂಲಿ ಕೆಲಸ ಮಾಡೋರು, ಅವರಿಗೆ BPL ಕಾರ್ಡ್ ಇರೋದ್ರಿಂದ ಈಗ ಫುಲ್ ಫೆಸಿಲಿಟಿ ಸಿಗ್ತಾ ಇದೆ ಗೌರ್ಮೆಂಟ್ ಹಾಸ್ಪಿಟಲಿಂದ. ಈಗ ಏನು ಇಲ್ಲ ಅಂದರೆ ಅವರು ಪ್ರೈವೇಟಲ್ಲಿ ತೋರಿಸ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. BPL ಕಾರ್ಡಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ನೀವು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಈಗ ಅವರೆಲ್ಲ ಎಲ್ಲಿ ಹೋಗಬೇಕು? ಪ್ರೈವೇಟಲ್ಲಿ ತೋರಿಸೋ ಕೆಪಾಸಿಟಿ ಇಲ್ಲ ಅವರಿಗೆ. ಯಾಕಂದರೆ ಕೂಲಿ ಕೆಲಸ ಮಾಡೋರಿದ್ರೆ ಅವರಿಗೆ ಪ್ರೈವೇಟಲ್ಲಿ ಹೋದ್ರೆ ಲಕ್ಷಾಂತರ ರೂಪಾಯಿ ಬೇಕು. ಇಲ್ಲಿ ಅಂದರೆ ಸ್ವಲ್ಪ ಅದರಲ್ಲೆಲ್ಲ ಹೆಂಗೆ ಹುಷಾರಾಗ್ತಾರೆ. ಈಗ ಅವ್ರಿಗೆ ಅದು ಇಲ್ಲ ಇದು ಇಲ್ಲ ಅಂದರೆ ಪ್ರಾಣ ಕಳ್ಕೊಳೋದು ಒಂದೇ ಇರುತ್ತೆ, ಆಪ್ಷನ್ಸ್ ಬೇರೆ ಯಾವುದೂ ಇರಲ್ಲ. ದಯವಿಟ್ಟು BPL ಕಾರ್ಡ್ ರದ್ದು ಮಾಡಬೇಡಿ ಸರ್, ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್. ಯಾಕೆ ಅಂದರೆ ಇವ್ರು ಕೂಲಿ ಕೆಲಸ ಮಾಡೋರು. ಒಟ್ಟಾರೆ ಬಿಪಿಎಲ್ ಕಾರ್ಡ್ಗೂ ಸಂಕಷ್ಟ ಎದುರಾಗಿದ್ದು, ಅದರ ಜೊತೆಗೆ ಉಚಿತವಾಗಿ ಪಡೆಯುವ ಚಿಕಿತ್ಸೆಗೂ ಅಧಿಕ ಹಣ ತೆತ್ತುವ ಪರಿಸ್ಥಿತಿ ಬಂದಿದೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಬಡವರ ಹಸಿವು ನೀಗಿಸ್ತಿರೋ ಇಂದಿರಾ ಕ್ಯಾಂಟೀನ್ಗಳಿಗೆ ಗ್ರಹಣ ಬಡಿದಂತಾಗಿದೆ. ಸಂಬಳ ಕೊಡ್ತಿಲ್ಲ ಅಂತ ಸಿಬ್ಬಂದಿ ಕೆಲಸಕ್ಕೆ ಬರ್ತಿಲ್ಲ. ಹೀಗಾಗಿ ಕೆಲ ಇಂದಿರಾ ಕ್ಯಾಂಟೀನ್ಗಳನ್ನ ಸ್ಥಗಿತಗೊಳಿಸಲಾಗಿತ್ತು. ಹಸಿವಿನಿಂದ ಬಂದವರು ಹಾಗೆ ವಾಪಸ್ ಹೋಗ್ತಿದ್ದಾರೆ. ಸಿದ್ದರಾಮಯ್ಯರ ಕನಸಿನ ಕೂಸು ಬಡವರ ಪಾಲಿನ ಅನ್ನಪೂರ್ಣೇಶ್ವರಿ ಇಂದಿರಾ ಕ್ಯಾಂಟೀನ್ ಅದೆಷ್ಟು ಜನರ ಹಸಿವು ನೀಗಿಸುತ್ತದೆ. ಆದ್ರೀಗ ಇಂದಿರಾ ಕ್ಯಾಂಟೀನ್ಗಳಿಗೆ ಗ್ರಹಣ ಹಿಡಿದಿರೋ ಆಗಿದೆ. ಕೆಲ ಇಂದಿರಾ ಕ್ಯಾಂಟೀನ್ಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮಲ್ಲೇಶ್ವರಂ, ನಂದಿನಿ ಲೇಔಟ್, ಅರಮನೆ ರಸ್ತೆ ಸೇರಿದಂತೆ ಇಂದಿರಾ ಕಿಚನ್ಗಳ ವ್ಯಾಪ್ತಿಯಲ್ಲಿ ಬರುವ ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಪೂರೈಕೆಯಾಗ್ತಿಲ್ಲ. ಈ ಕಿಚನ್ಗಳನ್ನ ಚೆಫ್ ಟಾಕ್ ಕಂಪನಿ ನಿರ್ವಹಣೆ ಮಾಡ್ತಿದೆ. ಆದ್ರೆ ಕಂಪನಿಗೆ BBMP ಹಣ ಪಾವತಿ ಮಾಡಿಲ್ವಂತೆ. ಹೀಗಾಗಿ ಸಿಬ್ಬಂದಿಗೂ ಸಂಬಳ ಇಲ್ಲದಂತಾಗಿದೆ. ಇದರ ಬಗ್ಗೆ ಪಾಲಿಕೆ ಸ್ಪೆಷಲ್ ಕಮಿಷನರ್ ಕೇಳಿದ್ರೆ ಅವರು ಹೇಳೋದು ಹೀಗೆ. 165+ ಇಂದಿರಾ ಕ್ಯಾಂಟೀನ್ಸ್ ಆಸ್ ಆನ್ ಟುಡೇ ಫಂಕ್ಷನಲ್ ಇದಾವೆ. ಟೋಟಲ್ 15 ಮೇಲ್ಪಟ್ಟು ನಮ್ಮ ಕಿಚನ್ಸ್ಗಳಿಂದ ನಾವು ಅಲ್ಲಿ ಫುಡ್ ಕುಕ್ ಮಾಡಿ ಅದು ನಾವು ಸರ್ವ್ ಮಾಡ್ತಾ ಇದ್ದೀವಿ. ಹಾಗಿರೋದ್ರಿಂದ ಇಂಡಿವಿಜುವಲ್ ಇಂದಿರಾ ಕ್ಯಾಂಟೀನ್ ಅಥವಾ ಇಂದಿರಾ ಕ್ಯಾಂಟೀನ್ ಕಿಚನ್ನಲ್ಲಿ ಪ್ರಾಬ್ಲಮ್ ಉಂಟಾದಾಗ ಅದನ್ನು ಕಾಲಕ್ಕೆ ಸಾಲ್ವ್ ಮಾಡ್ತಿರ್ತೀವಿ. ಸೊ ಮೇಜರ್ ಪ್ರಾಬ್ಲಮ್ ಆಗಿರೋದ್ರಿಂದ ಫುಡ್ ಸಪ್ಲೈ ನಿಂತು ಹೋಗಿರುವಂಥದ್ದು ಅಥವಾ ಕಮ್ಯುನಿಕೇಷನ್ನಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಅದು ಅಷ್ಟು ಸರಿಯಾದ ಡಿಸ್ಕ್ರಿಪ್ಷನ್ ಆಗಲ್ಲ ಅಂತ ನನ್ನ ಅನಿಸಿಕೆ. ದಿನನಿತ್ಯ 5 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದ ಮಂದಿ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿರುವುದಕ್ಕೆ ಬೇಸರ ಹೊರಹಾಕ್ತಿದ್ದಾರೆ. ಬಡವರಿಗೋಸ್ಕರನೇ ಇರೋದು ತುಂಬ ಇರೋದ್ರಿಂದ ಬಡವರಿಗೆ ಉಪಯೋಗ ಆಗ್ತಿತ್ತು.
ಉಪಯೋಗ ಆಗ್ತಿತ್ತು ಅಂದ್ರೆ ಇವಾಗ ಕೂಲಿ ಕೆಲಸ ಮಾಡೋರೆಲ್ಲ 5 ರೂಪಾಯಲ್ಲಿ ಬೆಳಗ್ಗೆ ಟಿಫನ್ ಸರಿಯಾಗ್ತಾ ಇತ್ತು. 10 ರೂಪಾಯಿದಲ್ಲಿ ಮೊದಲು ಊಟ ನೈಟಲ್ಲಿ ಊಟ ಸರಿಯಾಗ್ತಾ ಇತ್ತು. ಇವಾಗ ಏನಂದ್ರೆ ತುಂಬ ಕಷ್ಟ ಬೀಳ್ತಿದ್ದಾರೆ. ಅದೇನು ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗಬೇಕಷ್ಟೇ. ಒಂದು ಕಡೆ ಟಿಫನ್ಗೆ ಹೋಗ್ಬೋದು 50 ರೂಪಾಯಿ ಆಗುತ್ತೆ. ಬೆಳಗ್ಗೆ 50 ರೂಪಾಯಿಯಲ್ಲಿ 5 ರೂಪಾಯಿ ಇದೆ ಇಲ್ಲಿ. 5 ರೂಪಾಯಿ ಹೋಯ್ತು 40 ರೂಪಾಯಿ ಉಳಿತಾಯ ಮಾಡ್ತಿತ್ತು. ಇವಾಗ ಅದನ್ನೂ ಇಲ್ಲ ಇವಾಗ. ಅದೇನೇ ಇರಲಿ, ಬಡವರ ಹಸಿವು ನೀಗಿಸಬೇಕಿದ್ದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇದೀಗ ಊಟ ಸಿಗದೆ ಜನ ಪರದಾಡ್ತಿರೋದು ವಿಪರ್ಯಾಸ. ರಂಜನ್ ಶಿರ್ಲಾರ್, ನ್ಯೂಸ್ 18 ಬೆಂಗಳೂರು.